ನಿಮ್ಮಪ್ಪನ್ನ ಕಣ್ಮರೆ ಮಾಡಿದ್ದೆ ನಾನು. ನನ್ನ ಹತ್ರನೇ ಇದ್ದಾರೆ. ಅಪ್ಪ 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 ಅವ್ರ ಹತ್ರ ಯಾಕಿದ್ದಾರೆ? ಅಪ್ಪನ್ನ ಬಚ್ಚಿಡುವಂತ ಅವಶ್ಯಕತೆ ಅವ್ರಿಗೇನ್ ಬಂತು? ಚಾರು ಈಗ ಫೋಟೋ ತೋರಿಸಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಆದ್ರೆ ಅಪ್ಪ ತುಂಬಾ ದಿನದಿಂದ ಕಾಣಿಸ್ತಿಲ್ವಲ್ಲ. ಆಗ್ಲಿಂದ ಅವ್ರ ಹತ್ರನೇ ಇದ್ದಾರ. ಇಷ್ಟು ದಿನ ಅಪ್ಪನ್ನ ಬಚ್ಚಿಟ್ಟಿದ್ದಾರೆ ಅಂದ್ರೆ ಏನೋ ಇದೆ. ಓ ನನ್ನ ಚೆಲುವೆ, ಸ್ವಲ್ಪ ಬಾ ಈ ಕಡೆ. ಪದ್ಮ, ಹೇಳಿ. ಏನೇ ಅದೇನೋ ಕಾಣೆ, ಅಷ್ಟಕ್ಕೂ ನೀನ್ ಅಂದ ಯಾರಿಗೂ ಬರಲ್ಲ. ನೀನ್ ಈ ಕೆಲಸ ಮಾಡ್ತಿದ್ರೆ ಎಷ್ಟು ಅಂದವಾಗಿ ಕಾಣ್ತಿದ್ದೆ ಗೊತ್ತಾ? ಏನೀಗ ದುಡ್ಡು ಬೇಕಾ? ಟಕ್ಕಂತ ಕಂಡಿಡ್ಬಿಡ್ತೆ ಕಣೆ ನೀನು, ಕಳ್ಳಿ. ಇದ್ದಕ್ಕಿದ್ದ ಹಾಗೆ ಬಂದು ಅಂದದ ಬಗ್ಗೆ ಮಾತಾಡಿದ್ರೆ ಅದೇ ಅಂತ ಗೊತ್ತಾಗ್ಬಿಡುತ್ತೆ. ಇದೆ, ಆ ಬುದ್ಧಿವಂತಿಕೆ ಇದೆ ನೋಡಿ ನಿಂಗೆ. ವಿಷಯ ಹೇಳ್ರಿ ಮೊದ್ಲು. ಏನೇ ಹೆಂಡತಿ ಜೊತೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಮಾತಾಡ್ಕೊಳಕಾದ್ರೂ ಬಿಡೆ ಪದ್ಮ. ಬಂದಿದ್ ಯಾಕೆ ಅಂತ ಗೊತ್ತಾದ್ಮೇಲೆ ಮಾತಾಡೋದೇನಿದೆ? ಏನಿಲ್ಲ ಪದ್ಮ, ಆಫೀಸ್ವರೆಗೂ ಹೋಗ್ಬೇಕು, ಜೇಬಲ್ ನೋಡಿದ್ರೆ ದುಡ್ಡೇ ಕಾಣಿಸ್ತಿಲ್ವಲ್ಲ. ಅಲ್ಲ, ನೀನ್ ಸ್ವಲ್ಪ ದುಡ್ಡು ಕೊಟ್ಟೆ ಅನ್ಕೋ, ಕೆಲಸ ಮುಗಿಸ್ಕೊಂಡು ಹಾಗೆ ಬಂದ್ಬಿಡ್ತೀನಿ. ನೀವ್ ಯಾವ ಆಫೀಸಿಗೆ ಹೋಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ದುಡ್ಡಿಲ್ಲ. ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂತ ಯಾರಾದ್ರು ನಂಬ್ತಾರೇನು ಹೇಳು? ಏನೇ ಆ ನೋಟಿಂಗ್ ಕಟ್ಟಿರುತ್ತಲ್ವಾ, ಅದ್ರ ಪಕ್ಕದಲ್ಲಿ ಚಿಲ್ಲರೆ ಇರುತ್ತೆ ನೋಡಿದ್ಯಾ? ಅದನ್ನ ಕೊಡು ಸಾಕು, ಹೋಗಿ ಬಂದ್ಬಿಡ್ತೀನಿ. ಬಂದು ಬಂದು ದುಡ್ಡು ದುಡ್ಡು ಅಂದ್ರೆ ನಾನು ಎಲ್ಲಿಂದ ತರಲಿ? ಇಲ್ಲಿ ನೋಡು, ನೀನ್ ಹಾಗೆಲ್ಲ ಅನ್ಬೇಡ ಪದ್ಮ. ಅಲ್ಲಿ ಆಫೀಸಲ್ಲಿ ನನಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಟೇಬಲ್ ಮೇಲೆ ಗ್ಲಾಸ್ ಇಟ್ಕೊಂಡ? ಯಾವಾಗ್ಲೂ ನಂಗೆ ಅದೇ ಕೆಲಸ ಅನ್ಕೊಂಡಿದ್ಯಾ? ಅವಾಗವಾಗ ತಾಳೆ ಮರದ ಕೆಳಗೆ, ಈಸ್ಟ್ ಮರದ ಕೆಳಗೆ ಕೂಡ ಮೀಟಿಂಗ್ ಇಟ್ಕೊಳ್ತಾ ಇರ್ತೀವಿ ಕಣೆ. ಗೊತ್ತು ಬಿಡಿ. ದುಡ್ಡಿಲ್ದೆ ಹೋದ್ರೆ ಊರ್ ಕೊನೆಲಿರೋ ಸಾರಾಯಿ ಬಟ್ಟಿಲೂ ಕೂಡ ಮೀಟಿಂಗ್ ಇಟ್ಕೋತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಓ, ನನ್ನ ಹತ್ರ ನಯಾ ಪೈಸಾ ಕೂಡ ಇಲ್ಲ. ನೋಡು, ಅಲ್ಲೇ ಪದ್ಮ 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 ನಿಂತ್ಕೋ. ಅಲ್ಲೇ ಪದ್ಮ. ಪದ್ಮ ಹತ್ರ ಕೆಲಸ ಆಗ್ಲಿಲ್ಲ. ಅತ್ತೆಮ್ಮನವರ ಸೀರೆ ಸೆರಗಿನ ಗಂಟು. ಅತ್ತೆಮ್ಮ ಹತ್ರ ಯಾವತ್ತೂ ಏನೂ ವರ್ಕೌಟೇ ಆಗೋದಿಲ್ಲ. ಈ ಬೀರೂನ್ ನೋಡಿದ್ರೆ ಪದ್ಮ ಇದ್ರಲ್ಲಿ ದುಡ್ಡು ಇಟ್ಟಿಲ್ಲ ಇವತ್ತು. ನನಗೇನು ಮೀಟಿಂಗ್ಗೆ ಟೈಮ್ ಆಗೋಗ್ತಿದೆ. ಏನ್ ಮಾಡ್ಬೇಕೀಗ? ದೇವ್ರೇ, ನಾಲ್ಗೆ ಒಣಗಿ ನಾಟ್ಯ ಆಡ್ತಾ ಇದೆ. ಪ್ರಕಾರ ಈ ವಿಷಯದಲ್ಲಿ ಮಾವನ ಹೆಲ್ಪ್ ತಗೊಳ್ಬೇಕು. ಅಯ್ಯೋ ದೇವ್ರೆ, ಏನಯ್ಯ ಇದು? ನಾನೇನಾದ್ರು ಆಸ್ತಿ ಕೇಳಿದ್ನ, ಅಂತಸ್ತು ಕೇಳಿದ್ನ? ಏನೋ ಒಂದು ಚಿಕ್ಕ ಕ್ವಾರ್ಟ್ರು ಅಷ್ಟೇ ಅಲ್ಲೋ ನಾನು ಕೇಳಿದ್ದು. ಅದನ್ನ ಕೂಡ ಕೊಡೋಕ್ಕಾಗಲ್ಲ ನಿಂಗೆ? ಕ್ವಾರ್ಟರ್ ಕಳಿದ್ರೆ ಫುಲ್ಲೇ ಕೊಟ್ಬಿಟ್ಟಲ್ಲಪ್ಪ ಸ್ವಾಮಿ ನೀನು. ಅದೇ ನೀನಾ? ನಿಮ್ಗೋಸ್ಕರನೇ ಈ ಫಾರಿನ್ ಬಾಟಲ್ ಮಾವ. ಏನು ಈ ಬಾಟಲ್ಲು ಸಮುದ್ರ ದಾಟಿ ಬಂದಿದ್ದು ನನಗೋಸ್ಕರನಾ?
ಹೌದು ಮಾವ, ನಿಮ್ಗೋಸ್ಕರನೇ. ಹೋಗ್ಲಿ ಬಿಡಮ್ಮ, ನನ್ನ ನೋವನ್ನ ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ದೇಶ ಬಿಟ್ಟು ದೇಶದಿಂದ ಬಂದಿದೆ ಅಲ್ವಾ, ಒಂದು ಅರ್ಧ ಗಂಟೆ ಇದ್ರ ಜೊತೆ ಮಾತಾಡ್ಕೊಂಡು ಬರ್ತೀನಮ್ಮ. ನೀನ್ ಆ ಕಡೆ ಹೊರಟೋದ್ರೆ ನಾನು ಈ ಕಡೆ ಹೊರಟೋಗ್ತೀನಿ. ಏನು? ನೀವೊಬ್ರೇ ಕುಡಿತೀರಾ? ಅದ್ಯಾ ಅಂದ್ರೆ ನೀನು ಮಾವ, ನೀವ್ ಅನ್ಕೊಂಡಿರೋ ಹಾಗಲ್ಲ. ಸಾರಿ ಕಣಮ್ಮ, ಏನು ಇಲ್ಲಮ್ಮ, ಗಂಡ ಹೆಂಡತಿ ಮಧ್ಯನೇ ಅಲ್ಲಮ್ಮ, ಮನುಷ್ಯಂಗೂ ಈ ಬಾಟ್ಲಿ ಮಧ್ಯದಲ್ಲಿ ಕೂಡ ಮನುಷ್ಯರು ಯಾರು ಇರಬಾರ್ದು. ಇದು ಫಾರಿನ್ ಬ್ರ್ಯಾಂಡ್ ಅಲ್ವಾ ಮಾವ? ಯಾರಾದ್ರೂ ಒಳ್ಳೆ ಫ್ರೆಂಡ್ ಜೊತೆ ಕೂತ್ಕೊಂಡು ತಗೊಳ್ಳಿ, ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಯಾಕಮ್ಮ, ಇದು ತುಂಬಾ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದು ಸುಸ್ತಾಗಿದೆಯಲ್ವಾ, ಅದಕ್ಕೆ ಇದನ್ನ ಹೊಟ್ಟೆಯೊಳಗೆ ಮಲಗಿಸಿ ಇದಕ್ಕೆ ಲಾಲಿ ಹಾಡು ಹಾಡ್ತೀನಮ್ಮ. ಹಾಗೆ ಒಬ್ರೇ ಕುಡಿಬಾರ್ದು ಮಾವ, ಯಾರಾದ್ರೂ ಜೊತೆಲಿದ್ರೆ ಕಂಪನಿಗೆ ಚೆನ್ನಾಗಿರುತ್ತೆ. ಜೊತೆಗ ನಮ್ಮನೇಲಿ ಯಾರಿದಾರಮ್ಮ ಜೊತೆಗೆ? ಆದ್ರೂ ಇಂಥ ಒಳ್ಳೆ ಅದ್ಭುತ ಅಭ್ಯಾಸ ಈ ಇಡೀ ಕುಟುಂಬದಲ್ಲಿ ಈ ವೆಂಕಟರಾವ್ ಮಾತ್ರನೇ ಇರೋದು. ನಮ್ಮನೇಲಿ ಇಲ್ದೆ ಹೋದ್ರು ಹೊರಗಡೆ ಇರ್ತಾರಲ್ವಾ? ಹೊರಗಡೆಯವರ ಯಾರಿದಾರಮ್ಮ? ಚಾರು ಅವರ ಅಪ್ಪ ಇದ್ದಾರಲ್ವಾ? ಹೌದಲ್ವಾ, ಮದುವೆ ಆದ್ಮೇಲೆ ಬೀಗರ ಜೊತೆಗೆ ಒಂದೇ ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿಲ್ಲಮ್ಮ ನಾನು. ಅದ್ ಹಾಗಲ್ಲ ಮಾವ, ಇವತ್ತು ಅವ್ರ ಜೊತೆ ಮೀಟಿಂಗ್ ಇಟ್ಕೊಳ್ಳಿ. ಆಗ್ಲಮ್ಮ, ಎಣ್ಣೆ ಹಾಕಿ ಮಾತಾಡ್ಬೇಕಾಗಿರೋದು ತುಂಬಾ ಇದೆ ಚಲಪತಿಯವ್ರ ಜೊತೆ. ಚಲಪತಿಯವ್ರೇ, ಬರ್ತಾ ಇದ್ದೀನಿ. ಚಾರು, ನಮ್ಮಪ್ಪನ ಅಡ್ಡ ಇಟ್ಕೊಂಡು ನನ್ನ ಜೊತೆ ಆಟ ಆಡ್ಬೇಕು ಅನ್ಕೊಂಡೆ ಅಲ್ವಾ? ಈಗ ನಿಮ್ಮಪ್ಪನ್ನೇ ಇಟ್ಕೊಂಡು ನಾನು ಆಡಿಸ್ತೀನಿ ನೋಡು. ಯಾಕೆ ಬೀಗ್ರೆ ಇಲ್ಲಿ ಕರೆದಿದ್ದು? ಇದಕ್ಕೆ ಹಾ, ಏನಿದು? ಇದು ಫಾರಿನ್ ಎಣ್ಣೆನಾ? ಅದಕ್ಕೆ ಅಲ್ವಾ ಬೀಗ್ರ ನಿಮ್ಮನ್ನ ಕರೆದಿದ್ದು. ಒಬ್ನೇ ಎಂಜಾಯ್ ಮಾಡೋಣ ಅನ್ಕೊಂಡೆ, ಆದ್ರೆ ನಿಮ್ಮನ್ನ ಕರೀರಿ ಅಂದ್ಲು. ಹಾ, ಯಾರು? ಇನ್ಯಾರು ಬೀಗ್ರೆ? ಈ ಎಣ್ಣೆ ಮಹಾಲಕ್ಷ್ಮಿ. ಓ, ಎಣ್ಣೆ ಮಹಾಲಕ್ಷ್ಮಿನಾ? ಓಕೆ ಓಕೆ. ಸರಿ ಬೀಗ್ರೆ, ಈ ಗ್ಲಾಸು ಸೋಡಾ ಎಲ್ಲ ಎಲ್ಲಿ? ಬೀಗ್ರೆ, ಇದು ಸಿಕ್ಕಿರೋ ಸಂತೋಷದಲ್ಲಿ ಅದನ್ನ ನಾನು ಮರ್ತ್ಬಿಟ್ಟೆ ಬೀಗ್ರೆ. ಓ, ಆದ್ರೆ ಇದು ಫಾರಿನ್ ಎಣ್ಣೆ ಅಲ್ವಾ, ಹೀಗೆ ಶುರು ಮಾಡ್ಕೊಂಡ್ವಾ? ಬೀಗ್ರೆ, ಅದೆಲ್ಲ ಸರಿ ಹೋಗಲ್ಲ. ಫಾರಿನ್ ಎಣ್ಣೆ ಆದ್ರೂ ಅದೆಲ್ಲ ಬೇಕೇ ಬೇಕು. ಇಲ್ಲಿ ನೋಡಿ, ಬಟ್ಟಿ ಸರಾಯಿ ಕುಡ್ದಂಗೆ ಕುಡಿದ್ರಿ ಹೆಂಗೆ? ಹಂಗಂತೀರಾ? ಸರಿ, ಹಾಗಾದ್ರೆ ನಾನು ಹೋಗಿ ತಗೊಂಡ್ ಬರ್ತೀನಿ. ಯಾವುದೋ ಹೊಸ ನಂಬರ್ ತರ ಇದೆಯಲ್ಲ. ಹಲೋ ಹಲೋ, ಫೋನ್ ಮಾಡ್ಬಿಟ್ಟು ಮಾತಾಡೋದೇ ಇಲ್ವಲ್ರಿ? ಹಲೋ 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 ಹಲೋ. ಹಾ, ಯಾರೋ ಫೋನ್ ಮಾಡ್ಬಿಟ್ಟು ಮಾತಾಡ್ತಾನೆ ಇಲ್ವಲ್ಲ? ಹಲೋ, ನಿಮ್ಮನ್ನೇ. ಯಾರೋ
ಸಿಗ್ನಲ್ ಫುಲ್ ಆಗಿದೆಯಲ್ಲ. ಹಲೋ 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 ಛೇ ಅಬ್ಬಾ, ಇವ್ರು ಬೇರೆ ಇನ್ನೂ ಬರಲೇ ಇಲ್ವಲ್ಲ. ಅರೆರರೆರರೆ, ಬಾಟ್ಲು ಮುಚ್ಚಳನೇ ತೆಗಿದೇನೆ. ಇಷ್ಟೊಂದು ಗಮ್ಮಂತಿದೆ ಅಂದ್ರೆ ಆಹಾ, ಇದು ಮಾಮೂಲಿ ಎಣ್ಣೆ ಅಲ್ಲ. ಹಾ, ಇದನ್ನ ಎಣ್ಣೆ ಅನ್ಕೊಂಡಿದಾರಾ ಇಲ್ಲ ತೀರ್ಥ ಅನ್ಕೊಂಡಿದಾರಾ? ಪೂರ್ತಿ ಕುಡಿದ್ಬಿಟ್ಟು ಇಷ್ಟೇ ಎಷ್ಟು ಉಳಿಸಿದ್ದಾರೆ. ಇದಕ್ಕೆ ನೀರು ಗ್ಲಾಸು ನೆಂಚ್ಕೊಳಕ್ ಬೇರೆ. ನನ್ನ ಕೈ ತಡ್ಕೊಳಕ್ಕಾಗಲ್ಲ, ನಾನು ಕುಡಿಬೇಕು. ಗ್ಲಾಸ್ಗೆ ಹಾಕೊಳ್ದೇನೆ ಎಷ್ಟು ಸಾಕತ್ತಾಗಿದೆ. ಲೈಫ್ ಇಸ್ ಬ್ಯೂಟಿಫುಲ್ ಅನ್ಕೊಂಡಿದ್ದೆ ಇಷ್ಟು ದಿನ. ಲೈಫ್ ಇಸ್ ಮೋರ್ ಬ್ಯೂಟಿಫುಲ್. ಅಬ್ಬಾ, ಲೈಫಲ್ಲಿ ಎಣ್ಣೆ ಅಂದ್ರೆ ಬೀಗರು ಕೊಟ್ಟಿದ್ದೆ. ನೀನ್ ಮನುಷ್ಯನ ರಾಕ್ಷಸನ? ನಾನು ಬರೋ ತನಕ ತಡ್ಕೊಳಕ್ಕಾಗಲ್ಲ ನನಗೆ. ಅಲ್ಲ, ನಾನು ಕುಡಿದಕ್ಕೆ ಇನ್ನೇನು ಉಳಿದಿದೆ ಅಲ್ಲಿ? ಏನ್ರಿ ಬೀಗ್ರ, ಕುಡಿಯಕ್ ಮುಂಚೆ ತುಂಬಾ ಗೌರವ ಕೊಡ್ತಿದ್ರೆ ಇಡೀ ಬಾಟ್ಲನ್ನೇ ಖಾಲಿ ಮಾಡ್ಬಿಟ್ಟು ನಂಗೆ ಸ್ವಲ್ಪ ಉಳಿಸಿದ್ದೀರಾ? ಸ್ವಲ್ಪ ಏನು, ಫುಲ್ ಬಾಟ್ಲ್ ಐತಲ್ಲಿ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ? ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಹೇಳೋ ಮುಂಚೆ ನೀನು ಬಾಟ್ಲ್ ಎತ್ತಿದೆ ಅಂತಂದ್ರೆ ನೀನು ಎಷ್ಟು ಬರ್ಗೆಟ್ಟು ಅಂತ ನಂಗೆ ಗೊತ್ತಾಗ್ತಿದೆ. ನನಗೆ ಅಂತೀಯ? ಅಂತೀನಿ. ನೀನು ಆಸೆ ಬುರ್ಕ ಏನ ಈಗ? ಏ ಏ ಏ ನನ್ನ ಎಣ್ಣೆ ಕುಡಿದು ನನಗೆ ಅವಶ್ಯಕತೆ ನೀನು? ಇಲ್ಲ ನೋಡು, ನಾನು ಎಣ್ಣೆ ಹೊಡೆದ್ರೆ ಹೆಂಡತಿ ನಾನು ಹೊಡಿತಾಳೆ ಏನೋ, ಆದ್ರೆ ನಾನು ಕುಡ್ದಿಲ್ಲ ಅನ್ಕೋ, ನಿನ್ನಂತವ್ರನ್ನ 4 ಜನರನ್ನ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ ಹಿಂಗೇನೆ. ಅಂದ್ರೆ ಏನು, ನಾನು ಹೊಡಿತೀಯ? ಮತ್ತೆ ನೀನು ನಂಗೆ ಹೊಡಿತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಯಾಕೋ ಎಗರಾಡ್ತಾ ಇದೀಯಾ? ಹೌದು, ಎಗರಾಡ್ತೀನಿ. ಏನ್ ಮಾಡ್ತೀಯ? ಹೊಡೆದು ನನ್ನ ಮೇಲೆ ರೇಗಾಡ್ತಿದ್ದೀಯ ನೀನು? ನೋಡಿದಿನ ಕಡೆ ನಿನ್ನಂತವ್ರನ್ನ. ಹೋಗ. ಅಯ್ಯಯ್ಯೋ, ಇವನೇನು ಇವನ್ಯಾಕೆ ಹಿಂಗೆ ಬಿದ್ದೋದ್ನಲ್ಲ? ಬೀಗ್ರೆ ಬೀಗ್ರೆ ಮಾವ, ಅದ್ಯಾ ಏನಾಯ್ತು ಮಾವ? ಕುಡಿಯೋಣ ಬಾಂದಿದ್ದಕ್ಕೆ ಬಂದಮ್ಮ, ಪೂರ್ತಿ ಕುಡಿದು ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಟ್ನಮ್ಮ. ನಾನೇನು ಅಂದಿಲ್ಲಮ್ಮ, ಅನಾವಶ್ಯಕವಾಗಿ ಜಗಳ ಶುರು ಮಾಡ್ಬಿಟ್ಟ. ನಾನು ಸುಮ್ಮನೆ ಹಿಂಗೆ ಹಿಂಗೆ ಮುಟ್ಟಿದೆ ಅಷ್ಟೇ. ಇಲ್ಲಿ ನೋಡಿ, ಹಿಂಗೆ ಕೆಳಗೆ ಬಿದ್ದೋದ. ನೋಡು 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 ನೋಡಮ್ಮ. ಏನಮ್ಮ, ಈ ದನ ಹೋದ್ನಾ? ಅಮ್ಮ ಸರಿಯಾಗಿ ನೋಡಮ್ಮ, ನಾನು ಈ ವಯಸ್ಸಲ್ಲಿ ಜೈಲಲ್ಲಿ ಊಟ ಮಾಡೋಕ್ಕಾಗಲ್ಲಮ್ಮ. ಪ್ರಜ್ಞೆ ತಪ್ಪಿದ್ದಾರೆ ಮಾವ. ನೀವ್ ಹೊರಡಿ, ನಾನ್ ನೋಡ್ಕೋತೀನಿ.
ನೀನ್ ನೋಡ್ಕೋತೀಯಾ? ಅಂದ್ರೆ ನೀವಿಲ್ಲೇ ಇದ್ರೆ ಮತ್ತೆ ಜಗಳ ಆಗುತ್ತಲ್ವಾ ಮಾವ, ಅದಕ್ಕೆ ಹೇಳ್ತಿದ್ದೀನಿ. ನೀವ್ ಹೊರಡಿ. ಹೌದಮ್ಮ, ನಿಜಾನೇ. ಹಾ ಹಾ, ಅದು ಕೂಡ ನಿಜಾನೇ ಅಮ್ಮ. ಎಣ್ಣೆಗೋಸ್ಕರ ಬೀಗರು ಹೊಡೆದಾಡ್ಕೊಂಡ್ರು ಅಂದ್ರೆ ಊರಲ್ಲಿ ಮರ್ಯಾದೆ ಹೋಗುತ್ತಮ್ಮ. ಇವ್ರನ್ನ ಹುಷಾರಾಗಿ ಮನೆಗೆ ತಲ್ಸ್ಬಿಡಮ್ಮ. ಹಾ, ಸರಿ ಮಾವ. ಅಮ್ಮ, ಇವನ್ನ ಹುಷಾರಾಗಿ ಮನೆಗೆ ಕಳಿಸ್ಬಿಡಮ್ಮ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸರಿ. ಏನೇ, ಫಾರಿನಿಂದ ನನಗೋಸ್ಕರ ಬಂದಿದ್ದೆ ಅನ್ಕೊಂಡೆ. ಹೀಗೆ ನಮ್ಮ ಮಧ್ಯೆ ಜಗಳ ಮಾಡ್ಸಕ್ ಬಂದಿದ್ದೆ ನೀನು? ಅಮ್ಮ, ನೀನು ಬೇಡ, ನೀನ್ ಫಾರಿನ್ ಎಣ್ಣೆನೂ ಬೇಡ. ಅಮ್ಮ ಹುಷಾರಮ್ಮ, ಹುಷಾರು ಹುಷಾರು. ಹಾ, ಚಾರು, ನಮ್ಮಪ್ಪನ್ನೇ ಬಚ್ಚಿಟ್ಟು ನನ್ ಜೊತೆನೆ ಆಟ ಆಡ್ತೀಯಾ? ಈಗ ನಿಮ್ಮಪ್ಪನ್ನ ಅಡ್ಡ ಇಟ್ಕೊಂಡು ನಾನ್ ಆಡ್ತೀನಿ ನೋಡು ಆಟ. ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ನಮ್ಮಪ್ಪನ ಬಚ್ಚಿಡುವಂತ ಅವಶ್ಯಕತೆ ನಿಮಗೆ ಯಾಕೆ ಬಂತು? ಯಾಕೆ ಅವ್ರನ್ನ ಬಚ್ಚಿಟ್ಟಿದ್ದೀರಾ? ಹೇಳಿ ಹೇಳಿ ಹೇಳಿ, ಯಾಕೆ ಅವ್ರನ್ನ ಬಚ್ಚಿಟ್ಟಿದ್ದೀರಾ? ನಮ್ಮಪ್ಪ ಕಾಣಿಸ್ದೆ ಏನಾಗ್ಬಿಟ್ರು ಅಂತ ನಾನು ಹೆದರ್ಕೊಂಡಿದ್ರೆ ನಿಮ್ಮ ಹತ್ರ ಅವ್ರನ್ನ ಬಚ್ಚಿಟ್ಕೊಂಡು ನಾಟಕ ಆಡ್ತಿದ್ದೀರಾ? ಹೇಳಿ ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ. ನನಗಿರೋದು ನಮ್ಮಪ್ಪ ಒಬ್ರೆ. ಅವರನ್ನು ದೂರ ಮಾಡಬೇಡಿ. ಅವರು ಹಾಸ್ಪಿಟಲ್ ಅಲ್ಲಿ ಕೋಮಾದಲ್ಲಿದ್ದಾರೆ ಅಂದ್ರೆ ನಾನು ಅವ್ರನ್ನ ಕಾಪಾಡ್ಕೋಬೇಕು. ಹೇಳಿ, ಎಲ್ಲಿದ್ದಾರೋ ಹೇಳಿ, ಎಲ್ಲಿದ್ದಾರೆ ಅಂತ ಹೇಳಿ. ಹೇಳಿ, ನೀವು ನಿಮ್ಮ ಮಗಳು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ ಹೇಳಿ ಹೇಳಿ. ಇಷ್ಟು ದಿನ ನಮ್ಮಪ್ಪನ ನಿಮ್ಮ ಹತ್ರ ಬಚ್ಚಿಟ್ಕೊಂಡಿದ್ದೀರಾ ಅಂದ್ರೆ ಏನೋ ಒಂದ್ ದೊಡ್ಡ ಕಾರಣ ಇದ್ದೇ ಇರುತ್ತೆ. ಏನದು? ಮಾತಾಡಿ, ಹೇಳಿ, ಮಾತಾಡಿ. ನಮ್ಮಪ್ಪ ಆ ಪರಿಸ್ಥಿತಿಯಲ್ಲಿದ್ರು ಕೂಡ ನೀವು ಬಚ್ಚಿಟ್ಟು ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಆಡ್ತಿದ್ದೀರಾ. ಬಾಯ್ಬೇಡಿ, ಮಾತಾಡಿ. ಅಲ್ಲ, ನೀವು ಮನುಷ್ಯರೇನಾ? ಹೇಳಿ ಹೇಳಿ, ನಮ್ಮಪ್ಪನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅವ್ರನ್ನ ನಾನು ಕಾಪಾಡ್ಕೋಬೇಕು. ಹೇಳಿ. ಹಾಗೆ ಬಿಟ್ಬಿಟ್ರೆ ನಮ್ಮಪ್ಪಗೆ ಏನಾದ್ರೂ ಆದ್ರೆ ನೀವ್ ವಾಪಸ್ ಕರ್ಕೊಂಡ್ ಬರ್ತೀರಾ? ನೀವ್ ಕರ್ಕೊಂಡ್ ಬರ್ತೀರಾ? ಹೇಳಿ. ನಿಮ್ಗೂ ಒಬ್ಳು ಮಗಳಿದ್ದಾಳೆ ತಾನೆ? ಹ, ಮಗಳಿಂದ ತಂದೆ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಇಷ್ಟು ದಿನ ಒಬ್ಬ ಮನುಷ್ಯನ ಆ ರೀತಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ನನಗ್ ಗೊತ್ತಾಗದೆ ಇರೋ ಹಾಗೆ ಮಾಡ್ತಿದ್ದೀರಾ. ನೀವೆಷ್ಟು ಕೆಟ್ಟೋರಿರ್ಬೇಕು. ನಮ್ಮಪ್ಪನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿ. ಬಾಯ್ ಬಿಟ್ಟು ಹೇಳಿ ಹೇಳಿ ಹೇಳಿ. ನಮ್ಮಪ್ಪನ ಬಗ್ಗೆ ಹೇಳ್ದೆ ಹೋದ್ರೆ ನೀವಿಲ್ಲಿಂದ ಹೊರಗಡೆ ಹೋಗಕ್ಕಾಗಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ನಮ್ ತಂದೆಗೆ ಸ್ವಲ್ಪ ಆದ್ರೂ ತೊಂದ್ರೆ ಆದ್ರೆ ನಿಮ್ಮನ್ನು ನಿಮ್ ಮಗಳನ್ನು ಜೀವಂತವಾಗಿ ಉಳಿಯೋಕೆ ನಾನ್ ಬಿಡಲ್ಲ. ಹೇಳಿ ಹೇಳಿ ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ನಮ್ಮಪ್ಪ ಎಲ್ಲಿ? ಅಬ್ಬಾ, ಎಷ್ಟು ಅಂದವಾಗಿದ್ಯಾ. ನಾನೇನ್ ಹೇಳ್ದೆ? ನಾನು ಇಲ್ಲಿ ಮಾತಾಡ್ಕೋತಾ ಇರೋದು. ಅದೇನೋ ನೀನ್ ಯಾವ ಡ್ರೆಸ್ ಹಾಕೊಂಡ್ರು ಆ ಡ್ರೆಸ್ನ ನಿನ್ಗೋಸ್ಕರನೇ ಹೊಲ್ದಿರೋ ತರ ಇರುತ್ತೆ. ಓವರಾಗಿ ಆಡ್ಬೇಡ. ನಾನ್ ನಿನ್ನ ಹತ್ರ ಏನಾದ್ರೂ ಮಾತಾಡಿದ್ನಾ? ನಿನ್ಗೇನಾದ್ರೂ ತೊಂದ್ರೆ ಕೊಟ್ನಾ? ನನ್ ಪಿಲೋ ಜೊತೆ ನಾನು ಮಾತಾಡ್ಕೋತಾ ಇದ್ದೀನಿ. ಆ ಕಣ್ಣೋಡು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನೋಡ್ತಾ ಇದ್ರೆ ನವಿಲು ಗರಿ ಬಿಚ್ಚಿರೋ ತರ ಕಾಣಿಸುತ್ತೆ. ಆ ಮೂಗ್ ನೋಡು, ಸ್ಕೂಲಲ್ಲಿರೋ ಚಾರು ಬಂಡೆ ತರ ಎಷ್ಟು ಅಂದವಾಗಿದೆ.
ನಿನ್ನ ತುಟಿಗಳು ಹಾ, ಇಷ್ಟು ಅಂದವಾಗಿದ್ರೆ ಹೇಗೆ? ಮಾತಾಡ್ದೆ ಈ ಮೌನ ಇನ್ನು ಎಷ್ಟು ದಿನ ಚಿನ್ನ? ಏಯ್ ಅದನ್ನ ತಗ ಸೈಡ್ಗೆ ಹಾಕು. ನನ್ ಪಿಲ್ಲೋ ಜೊತೆ ನಾನು ಮಾತಾಡ್ಕೊಳ್ಳೋ ಅಂತ ರೈಟ್ಸ್ ಕೂಡ ನನಗಿಲ್ವಾ? ಬರೀ ಮಾತಾಡೋದಲ್ಲ, ಮುತ್ತು ಕೂಡ ಕೊಡ್ತೀನಿ. ನನ್ನ ಇಷ್ಟ.